ಹುಡುಗಿನೂ ಸುಮಾರಾಗಿದ್ದಾಳೆ. ಹೇಳ್ಕೊಳ್ಳು ಅಂತ ರೂಪವೂ ಇಲ್ಲ, ಗುಣವೋ ದೇವರಿಗೆ ಪ್ರೀತಿ. ದೊಡ್ಡವರು ಅನ್ನೋ ಗೌರವ ಒಂಚೂರು ಇಲ್ಲ. ನಿನಗೆ ಅವಳು ಸರಿಯಾದ ಜೋಡಿಯಲ್ಲ ಬಿಡಪ್ಪ. ಇಷ್ಟು ದಿನ ನಾನು ಹೇಗೆ ಮಾತನಾಡೋದು ಅಂತ ಸುಮ್ಮನಿದ್ದೆ. ಆ ಹುಡುಗಿ ಇಲ್ಲಿಗೆ ಬಂದು ನಿನ್ನ ಜೊತೆ ಸಲಿಗೆಯಿಂದ ಮಾತನಾಡ್ತಿದ್ದಿದ್ದು ನನಗೆ ಸರಿನೇ ಬೀಳ್ತಿರ್ಲಿಲ್ಲ. ಛೇ, ನೀನು ತಪ್ಪು ತಿಳಿತಿದ್ಯಮ್ಮ. ಒಂದು ಹೆಣ್ಣಿಗೆ ರೂಪ ಇಲ್ಲ ಅಂತ ನಿರಾಕರಿಸೋ ಅಷ್ಟು ಅನಾಗರಿಕ ನಾನಲ್ಲ. ನನ್ನನ್ನು ಮದುವೆಯಾಗುವ ಹೆಣ್ಣು ನನ್ನ ಮನಸ್ಸಿಗೆ ಹತ್ತಿರದವಳಾಗಿರಬೇಕು, ನನ್ನ ಹೃದಯದ ಭಾವನೆಗಳಿಗೆ ಸ್ಪಂದನ ನೀಡುವಂಥವಳಾಗಿರಬೇಕು. ಅಂಥ ಹುಡುಗಿ ಸಿಗೋವರೆಗೂ ನಾನು ಮದುವೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಾನು ಹೇಳಿದಾಗ ಗೋದಾಬಾಯಿ ಏನೋ ಹೇಳಬೇಕೆಂದು ಅವಣಿಸಿದವರು ಮನಸ್ಸು ಬದಲಾಯಿಸಿ, ಸರಿನಪ್ಪ, ನಿನ್ನಿಷ್ಟ, ನಿನ್ನ ಸಂತೋಷ, ನಾಳೆ ಅವಳ ಜೊತೆ ಜೀವನ ಮಾಡಬೇಕಾಗಿರೋನು ನೀನು ತಾನೆ ಎಂದು ಒಳಗೆ ನಡೆದರು. ಭಾನುಪ್ರಕಾಶ್ ಬೆಳಗ್ಗೆ ಆಸ್ಪತ್ರೆಗೆ ಹೊರಡಲು ಸಿದ್ಧನಾಗುತ್ತಿದ್ದಾಗ ಮಾನಸ ಏದುತ್ತಾ ಬಂದ್ಲು. ಬಾನು ಬಾನು, ಪಮ್ಮಿ ನಿದ್ದೆ ಮಾತ್ರೆಗಳನ್ನು ನುಂಗ್ಬಿಟ್ಟಿದ್ದಾಳೆ. ಎಷ್ಟು ಹೇಳಿಸಿದ್ರೂ ಕಣ್ಣು ಬಿಡ್ತಾ ಇಲ್ಲ, ಬೇಗ ನೋಡು ಬಾ. ಬಾನು ಸೊಂಟಕ್ಕೆ ಬಿಗಿಯುತ್ತಿದ್ದ ಬೆಲ್ಟನ್ನು ಅಲ್ಲೇ ಎಸೆದು ಮಾನಸಾಳನ್ನು ಹಿಂಬಾಲಿಸಿದ. ಅರುಂಧತಿ ಅಳುತ್ತಾ ಮಗಳ ಮಂಚದ ಬಳಿ ಕುಳಿತಿದ್ಲು. ಸೋಮಸುಂದರ್ ಶತಪಥ ಕೈ ಹಿಂದೆ ಕಟ್ಕೊಂಡು ತಿರುಗಾಡ್ತಿದ್ದ. ಯಶೋದಮ್ಮ ಭಾರತಿ ಕಂಗಾಲಾಗಿ ಕುಳಿತಿದ್ರು. ರಾಯರು ಭಾನುಪ್ರಕಾಶನತ್ತ ಧಾವಿಸಿದ್ರು. ನೋಡಪ್ಪ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಯಶೋದ BP ಮಾತ್ರೆ ಜೊತೆ ಆಗಾಗ ನಿದ್ದೆ ಮಾತ್ರೆ ತಗೊಳ್ತಾಳೆ. ಆ ಹುಡುಗಿ ನಮಗೆ ಗೊತ್ತಿಲ್ಲದೆ ಆ ಮಾತ್ರೆಗಳನ್ನು ನುಂಗ್ಬಿಟ್ಟಿದ್ದಾಳೆ. ಅವಳನ್ನು ನೀನೇ ಉಳಿಸ್ಬೇಕಪ್ಪ. ಭಾನುವಿನ ಮುಖ ನೋಡುತ್ತಲೇ ಸೋಮಸುಂದರನ ಕೋಪ ಮುಗಿಲೆತ್ತಿತು. ಟು ಹಿಲ್ ವಿತ್ ದಿಸ್. ಈಗಾಗುತ್ತೆ ಅಂತ ಗೊತ್ತಿದ್ರೆ ನಾನು ಡೆಲ್ಲಿಯಿಂದ ಇಲ್ಲಿಗೆ ಬರ್ತಾನೂ ಇರಲಿಲ್ಲ. ಕಂಡವರ ಮನೆ ಬಾಗಿಲಿಗೆ ಹೋಗಿ ಹೆಣ್ಣು ಕೇಳ್ತಿರಲ್ಲ. ಬನ್ನಿ, ಅವಳು ಸತ್ತೋದ್ಲೋ ಅಥವಾ ಇನ್ನೂ ಬದುಕಿದ್ದಾಳೋ ಅಂತ ನೋಡಕ್ಕೆ ಬಂದ್ರ? ಅರುಂಧತಿ ಅಳುತ್ತಲೇ ಕೇಳಿದ್ಲು. ಬಾನು ಗಂಭೀರವಾಗಿ ಯಾರೊಡನೆಯೂ ಮಾತನಾಡದೆ ನಿರುಪಮಳ ಪಲ್ಸ್ ನೋಡಿದ. ಹೃದಯ ಬಡಿತ ಆಲಿಸಿದ. ಕಣ್ಬಿಡಿಸಿ ಟಾರ್ಚ್ನಿಂದ ಪರೀಕ್ಷಿಸಿದ. ಅವಳು ಮಾತ್ರೆಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದ್ರಿಂದ ಪರಿಸ್ಥಿತಿ ಹದಗೆಟ್ಟಿರಲಿಲ್ಲ. ಬಾನು ಅವಳನ್ನು ನಮ್ಮ ಕಾಲೇಜಿನ ಆಸ್ಪತ್ರೆಗೆ ಶಿಫ್ಟ್ ಮಾಡೋಣವಾ? ಮಾನಸ ಆತಂಕದಿಂದ ಕೇಳಿದಾಗ ಅವನು ತಲೆ ಆಡಿಸಿದ. ಈ ಸ್ಥಿತಿಯಲ್ಲಿ ಅವಳನ್ನು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಮೆಡಿಕಲ್ ಲೀಗಲ್ ಕೇಸ್ ಆಗುತ್ತೆ. ನನ್ನ ಫ್ರೆಂಡ್ ನರ್ಸಿಂಗ್ ಹೋಮ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಿ ಸ್ಟಮಕ್ ವಾಶ್ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ತಡ ಮಾಡೋದು ಬೇಡ, ಈಗಲೇ ಹೋಗೋಣ. ಅರುಂಧತಿ ಕಣ್ಣರಳುತ್ತಲೇ ಪರ್ಸ್ನಲ್ಲಿ ದುಡ್ಡು ಹಾಕೊಂಡ್ಳು. ಬಾನು ತನ್ನ ಕಾರಿನ ಹಿಂದಿನ ಸೀಟ್ನಲ್ಲಿ ನಿರುಪಮಳನ್ನು ಎತ್ತಿ ಮಲಗಿಸಿದ. ತನ್ನ ನಿರಾಕರಣೆಯ ಸಲುವಾಗಿ ಅವಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಅವನಿಗೆ ಬಹಳ ಬೇಸರವಾಗಿತ್ತು. ಯಶೋದಮ್ಮ ಭಾರತಿಯನ್ನು ಹೊರತು ಮಿಕ್ಕವರೆಲ್ಲ ಭಾನುವಿರನ್ನೇ ಕಾರ್ ಹತ್ತಿ ಹೊರಟರು. ನರ್ಸಿಂಗ್ ಹೋಮ್ನಲ್ಲಿ ನಿರುಪಮಳ ಸ್ಥಿತಿ ಸುಧಾರಿಸುವವರೆಗೂ ಭಾನುಪ್ರಕಾಶ್ ಅವಳ ಸನಿಹ ಬಿಟ್ಟು ಕದಲಲಿಲ್ಲ. ನಿರುಪಮಳಿಗೆ ಎಚ್ಚರವಾದಾಗ ಎದುರಿಗೆ ನಿಂತ ಭಾನುವನ್ನು ಕಂಡು ದುಃಖ ಹೊಕ್ಕಿ ಬಂತು. ನೀವು ತುಂಬ ಔಟ್ಸ್ಪೋಕನ್, ಬೋಲ್ಡ್ ಅಂದ್ಕೊಂಡಿದ್ದೆ, ಆದರೆ ಆತ್ಮಹತ್ಯೆ ಮಾಡಿಕೊಳ್ಳ ಹೇಳಿ ಅಂತ ತಿಳಿದಿರಲಿಲ್ಲ. ಯು ಹ್ಯಾವ್ ಡಿಸಪಾಯಿಂಟೆಡ್ ಮೀ ನಿರುಪಮ. ಬಾನು ಮೃದುವಾಗಿ ಹೇಳಿದಾಗ ನಿರುಪಮ ಬಿಕ್ಕದ್ಲು. ನನಗೆ ಬದುಕೋ ಆಸೆಯೇ ಇಲ್ಲ ಬಾನು. ನಿಮ್ಮ ಬಗ್ಗೆ ನಾನು ತುಂಬ ಕನಸುಗಳನ್ನು ಕಟ್ಟಿದ್ದೆ. ನೀವು ನನಗೆ ನಿರಾಶೆ ಮಾಡಿಬಿಟ್ಟಿರಿ. ಈಗ ಜಾಸ್ತಿ ಮಾತನಾಡಿ ಆಯಾಸ ಮಾಡ್ಕೊಳ್ಬೇಡಿ, ರೆಸ್ಟ್ ತಗೊಳ್ಳಿ. ಬಾನು, ನೀವು ನನ್ನ ಕೈ ಬಿಡಬೇಡಿ. ನಿರುಪಮ ಉದ್ವೇಗದಿಂದ ಅವನ ಕೈ ಹಿಡಿದು ಹೇಳಿದಾಗ ಅವನು ನಕ್ಕು ಅವಳ ತುಟಿ ತಟ್ಟಿದ. ಸ್ನೇಹಕ್ಕೂ ಪ್ರೇಮಕ್ಕೂ ತುಂಬ ಅಂತರವಿದೆ ನಿರುಪಮ. ನಿಮ್ಮ ಸ್ನೇಹಿತನಾಗಿ ನಾನು ಎಂದೂ ನಿಮ್ಮ ಕೈ ಬಿಡಲ್ಲ. ಅಕ್ಕ ತಂಗಿಯರು ಇಲ್ಲದೆ ಒಂಟಿಯಾಗಿ ಬೆಳೆದವನು ನಾನು. ನೀವು ಆ ಸ್ಥಾನ ತುಂಬಿಕೊಡ್ಬೇಕು ಎಂದು ಅವಳ ತಲೆ ಕೊಡವಿ ಹೊರಗೆ ಬಂದ. ಆತಂಕದ ಮೊರೆ ಹೊತ್ತು ನಿಂತಿದ್ದ ಅರುಂಧತಿ ಸೋಮಸುಂದರ್ನು ಅವನತ್ತ ಧಾವಿಸಿದ್ರು. ಪಮ್ಮಿ ಹೇಗಿದ್ದಾಳೆ? ಅವಳು ಬದುಕ್ತಾಳ್ತಾನೆ? ಏನೂ ಹೆದರಬೇಡಿ, ಅವಳೀಗ ಚೇತರಿಸ್ಕೊಂಡಿದ್ದಾಳೆ. ನಾಳೆ ನೀವು ಅವಳನ್ನು ಮನೆ ಕರ್ಕೊಂಡು ಹೋಗ್ಬೋದು. ಬಾನು ನಗುತ್ತಾ ಹೇಳಿದಾಗ ರಾಯರು ನೀಲವಾದ ಉಸಿರು ಬಿಟ್ಟರು. ಸದ್ಯ ಬಾನು ದೇವರಂತೆ ಬಂದು ಅವಳಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡಿಸಿದ್ದಕ್ಕೆ ಸರಿ ಹೋಯಿತು.
ಎಲ್ಲ ಗ್ರಹಚಾರದ ಕಾಲ ಅಷ್ಟೇ. ಸೋಮಸುಂದರನ ಕಿಡಿ ನೋಟ ಮಾನಸಳತ ಅರಿಯಿತು. ನಿಮ್ಮ ಮನೆಯಲ್ಲಿರೋ ಕೆಟ್ಟ ಗ್ರಹಗಳಿಂದ ನಮಗೆ ಬಿಡುಗಡೆಯೇ ಇಲ್ವಲ್ಲ. ರಕ್ತ ಸಂಬಂಧ ಅಂದಮೇಲೆ ಕುತ್ತಿಗೆಗೆ ಹೊರಳು ಹಾಕ್ಕೊಂಡ ಹಾಗೆ ಜೀವನ ಪೂರ್ತಿ ಒದ್ದಾಡಲೇಬೇಕು. ಅವನ ಮಾತು ಮಾನಸಾಳಿಗೆ ಸಿಡಿಲೆರಗಿದಂತಿತ್ತು. ತಾನು ನಿರುಪಮಾಳಿಗಾಗಿ ಅಷ್ಟು ಮರಗಿದ್ರೂ ಇವರು ಯಾರಿಗೂ ಬೆಲೆಯೇ ಇಲ್ವಾ? ಹೇಗಿದ್ರು ಅವಳು ಹುಷಾರಾಗಿದ್ದಾಳೆ. ನಾನು ಇಲ್ಲಿಂದ ಹೋಗೋದೇ ಮೇಲು. ತನಗಿನ್ನೇನು ಕೆಲಸ ಎಂದು ತಾತನಿಗೆ ಹೇಳಿ ಅಲ್ಲಿಂದ ಕಾಲು ತೆಗೆದ್ಲು. ಅವಳನ್ನು ಕೂಗಲೆಂದು ತೆರೆದ ಬಾಯನ್ನು ಬಾನು ಮುಚ್ಕೊಂಡ. ಅಂತ ಉನ್ನತ ಹುದ್ದೆಯಲ್ಲಿ ಜವಾಬ್ದಾರಿಯುತ ಅಧಿಕಾರಿಯಾಗಿ ವಿಮಾನ ಸೇನೆಯಲ್ಲಿ ದುಡಿದ ವ್ಯಕ್ತಿಯ ಬಾಯಿಂದ ಬಂದ ಸಣ್ಣ ಮಾತುಗಳ ಬಗ್ಗೆ ಅವನಿಗೆ ಸೂಜಿಗ ಎನಿಸಿತು. ತಾವು ತಿಳಿಯದೆ ಒಬ್ಬರ ಮನಸ್ನೊಯಿಸೋದು ಕ್ಷಮಹರ. ಆದರೆ ಇಷ್ಟು ವಯಸ್ಸಾದರೂ ವಿವೇಚನೆ ಇಲ್ಲದೆ ಬೇರೆಯವರನ್ನು ಚುಚ್ಚಿ ಆಡ್ಕೊಳ್ಳೋದ್ರಲ್ಲಿ ಅವರಿಗಾಗುವ ಲಾಭವಾದರೂ ಏನು? ತಾತ, ನನಗೆ ಆಸ್ಪತ್ರೆಗೆ ಲೇಟ್ ಆಗಿದೆ. ಅರ್ಧ ದಿನ ರಜೆ ತೆಗೆದುಕೊಂಡಿದ್ದೀನಿ. ಆಗಲೇ 1 ಗಂಟೆ ಆಗಿದೆ. ನಾನು ಇಲ್ಲಿಂದಲೇ ಆಸ್ಪತ್ರೆಗೆ ಹೊರಡ್ತೀನಿ. ಏನಾದರೂ ಕೇಳಬೇಕಾದ್ರೆ ಅಲ್ಲಿಗೆ ಫೋನ್ ಮಾಡಿ ಎಂದು ತಾನು ಹೊರಟ. ಅವನು ನಿರೀಕ್ಷಿಸಿದಂತೆ ಮಾನಸ ಇನ್ನು ಬಸ್ ಸ್ಟಾಪ್ನಲ್ಲಿ ನಿಂತಿದ್ಲು. ಬಿಸಿಲಿನ ತಾಪದಿಂದಲೋ ಅವಮಾನದಿಂದಲೋ ಅವಳ ಮುಖ ಕೆಂಪೇರಿತು. ಬಾನು ಅವಳ ಮುಂದೆ ಕಾರ್ ನಿಲ್ಲಿಸಿ ಬಾಗಿ, ಕಾಲೇಜಿಗೆ ತಾನೆ, ಬಾ ಡ್ರಾಪ್ ಮಾಡ್ತೀನಿ ಎಂದಾಗ ಮಾನಸ ಅನುಮಾನಿಸಿದ್ಲು. ನಿನಗೆ ಆಸ್ಪತ್ರೆ ಕೆಲಸ ಇಲ್ವಾ ಇವತ್ತು? ನನ್ನ ಕಸಿನ್ ದೆಸೆಯಿಂದ ಆಫ್ ಡೇ ಲೀವ್ ಹಾಕಿದ್ದೀನಿ. ಬಿಸಿಲಲ್ಲಿ ಎಷ್ಟೊತ್ತು ನಿಂತಿರ್ತೀಯ, ಬಾ. ಮಾನಸ ರಸ್ತೆಯಲ್ಲಿ ಹೆಚ್ಚು ಚರ್ಚೆ ಮಾಡಲು ಇಷ್ಟವಿಲ್ಲದೆ ಅವನ ಪಕ್ಕದ ಸೀಟ್ನಲ್ಲಿ ಕುಳಿತಳು. ಅಬ್ಬಾ, ಅಂತೂ ನನ್ನ ಕಾರ್ ಇವತ್ತು ಪುಣ್ಯ ಮಾಡಿತು, ಬಾನು ನಗುತ್ತಾ ಹೇಳಿದಾಗ ಮಾನಸ ಕಣ್ಣರಳಿಸಿ ಅವನತ್ತ ನೋಡಿದ್ಲು. ಯಾಕೆ? ನಾನು ಕಾರ್ ತಗೊಂಡು 6-7 ತಿಂಗಳಾದರೂ 1 ದಿನವಾದರೂ ಬಂದಿದ್ಯಾ? ನೀನು ಕರೆದಿದ್ಯಾ? ಮಾನಸ ಉದಾಸೀನಳಾಗಿ ಕೇಳಿದ್ಲು. ನೀನು ಕಾರ್ನಲ್ಲಿ ಕೂತ್ಕೊಳ್ಳೋಕ್ಕೆ ನಾನು ನಿನ್ನನ್ನು ಕರಿಬೇಕಾ? ಬಾನುವಿನ ಮೆಲುಧ್ವನಿ ಅವಳ ಹೃದಯದಲ್ಲಿ ತರಂಗಗಳನ್ನು ಎಬ್ಬಿಸಿತು. ಅವನ ಮಾತಿನ ಮೋಡಿಗೆ ಸೋತು ಕಣ್ತೆಗೆದ್ಲು. ಅವನ ಕಣ್ಗಳಲ್ಲಿ ಆರಾಧನೆಯ ದೀಪಾರತಿ ಬೆಳಗಿತು. ಮರುಕ್ಷಣವೇ ನಿರುಪಮಳ ಕಂಬನಿ ತುಂಬಿದ ದುಃಖ ತಪ್ತ ಮುಖ ಶ್ರುತಿಪಟಲದಲ್ಲಿ ಸುಳಿದಾಗ ಅವಳ ಮನಸ್ಸು ಕಠಿಣವಾಯಿತು. ಪಮ್ಮಿನ ಕೂರಿಸ್ಕೊಂಡು ಸುತ್ತಾಡ್ತಾ ಇದ್ದ ಕಾರು ನನ್ನದಾಗೋಕೆ ಹೇಗೆ ಸಾಧ್ಯ? ಅವಳು ನಗುತ್ತಾ ಕೇಳಿದಾಗ ಅವನು ಪರೀಕ್ಷಾತ್ಮಕವಾಗಿ ಅವಳ ಮುಖಭಾವ ಗಮನಿಸಿದ. ಕಲ್ಲಿನಲ್ಲಿ ಕಡೆದಂತಿದ್ದ ಸ್ಪರ್ಶದಲ್ಲಿ ಅವನಿಗೆ ಯಾವ ಭಾವನೆಯೂ ಗೋಚರವಾಗಲಿಲ್ಲ. ಏನೇ ಮಾನಸ, ನೀನು ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಪಮ್ಮಿ ತಾನಾಗೆ ಗಂಟು ಬಿದ್ದಿದ್ಲು. 1-2 ಸಲ ಅವಳನ್ನು ಕಾರ್ನಲ್ಲಿ ಕೂರಿಸ್ಕೊಂಡಿದ್ದ ಮಾತ್ರಕ್ಕೆ ನೀನು ತಪ್ಪಾಗಿ ತಿಳ್ಕೊತೀಯ. ಅವಳನ್ನು ನನ್ನ ತಂಗಿಯ ಹಾಗೆ ಭಾವಿಸಿದ್ದೀನಿ ಗೊತ್ತಾ? ಮಾನಸ ಅವನತ್ತ ನೋಡಿದ್ಲು. ಅವಳ ತುಟಿಗಳು ವಕ್ರವಾಗಿ ಕೊಂಕುನಗೆ ಬೀರಿದವು. ಅಂದು ಹುಚ್ಚು ಭ್ರಮರಂತೆ ತನ್ನ ತುಟಿಯ ಜೇನನ್ನೇ ಹೀರಿದವನು ಮೈ ಮೇಲೆ ಬಂದು ಬೀಳುವ ನಿರುಪಮಾಳನ್ನು ಬಿಡ್ತಾನೆಯೇ? ತನ್ನ ಮುಂದೆ ಸಲ್ಲದ ನಾಟಕವ್ಯಾಕೆ? ಅವಳನ್ನು ಓಡಾಡಿಸುವಾಗ ಒಮ್ಮೆಯಾದರೂ ತನ್ನನ್ನು ನೆನೆಸ್ಕೊಂಡು ಹೇಗಿದ್ಯಾ ಅಂತ ವಿಚಾರಿಸಲಿಲ್ಲ. ನನ್ನ ಕಾರ್ನಲ್ಲಿ ಬಾ ಎಂದು ಆಹ್ವಾನಿಸಿರಲಿಲ್ಲ. ಈ ಗಂಡಸರ ಬುದ್ಧಿಯೇ ಹೀಗೇನೋ. ಅವಳೇನಾದರೂ ಮಾತನಾಡಿದರೆ ತನ್ನ ಮನಸ್ಸು ಬಿಚ್ಚಿ ತನ್ನ ಭಾವನೆ ಹಂಚಿಕೊಳ್ಬಹುದೆಂದು ಕಾತಿರದಿಂದ ನಿರೀಕ್ಷಿಸುತ್ತಿದ್ದ ಬಾನುವಿಗೆ ಅವಳ ಕಾಲೇಜು ತಲುಪುವ ತನಕ ಬಾಯಿ ಬಿಡದೆ ಕುಳಿತಿದ್ದು ಬಹಳ ನಿರಾಶೆಯಾಗಿತ್ತು. ಥ್ಯಾಂಕ್ಸ್ ಬಾನು. ಅವಳು ನಿರ್ವಿಕಾರಕವಾಗಿ ನುಡಿದು ಕೆಳಗಿಳಿದಾಗ ಅವನಿಗೆ ಅವಳ ಕೈ ಹಿಡಿದೆಳೆದು ತನ್ನನ್ನು ಬಿಟ್ಟು ಹೋಗದಂತೆ ಬಾಹುಗಳಲ್ಲಿ ಅದುಮಿ ಹವಳದಂತಿದ್ದ ಅವಳ ತುಟಿಗಳಿಂದಲೇ ಅವಳ ಇಂಗಿತ ತಿಳಿಬೇಕೆಂಬ ಬಯಕೆ ಬೃಹದಾಕಾರವಾಗಿ ನಿಂತಿತು. ಆದರೆ ಅವನು ಕೈಗೆಟುಕದಷ್ಟು ದೂರ ಸರಿದು ಹೋಗಿದ್ಲು. ಗಾಳಿಗೆ ಹಾರುತ್ತಿದ್ದ ಸೆರಗು ನೆಡಿಗೆಯ ತಾಳಕ್ಕೆ ಲಾಸ್ಯವಾಡ್ತಿದ್ದ ನೀಲ ಜಡೆಯನ್ನೇ ನೋಡುತ್ತಾ ಕಾರ್ ಸ್ಟಾರ್ಟ್ ಮಾಡಿದ. ಚಿಕ್ಕಂದಿನಲ್ಲಿ ತನ್ನ ನೆರಳಾಗಿ ಹಿಂಬಾಲಿಸ್ತಿದ್ದ ಹುಡುಗಿ ಈಗ ತನ್ನನ್ನು ಕಂಡ್ರೆ ಮುದುಡಿಕೊಳ್ಳೋದು ಕಂಡು ಅವನಿಗೆ ಬೇಸರವಾಗಿತ್ತು.
ಭಾನು ಆಸ್ಪತ್ರೆ ತಲುಪಿದಾಗ ಮಧ್ಯಾಹ್ನ 2:30 ಗಂಟೆಯಾಗಿತ್ತು. ಅವನು ರೌಂಡ್ಸ್ ಮಾಡಲು ನೇರವಾಗಿ ಪುರುಷರ ವಾರ್ಡಿನತ್ತ ಹೆಜ್ಜೆ ಹಾಕಿದ. ಕೆಲವು ರೋಗಿಗಳು ನಿದ್ದೆಯ ಮಂಪನಿನಲ್ಲಿದ್ದರು. ಕೆಲವರು ಬಿಸಿಲಿನಲ್ಲಿ ಕುಳಿತು ಮೈ ಕಾಯಿಸ್ಕೊಳ್ತಿದ್ರು. ಒಂದಿಬ್ಬರು ಓಡಾಡ್ತಿದ್ದ ವೈದ್ಯರ ಹಿಂದೆ ತಾವು ಅಸಮಂಜಸವಾಗಿ ಹರಡುತ್ತಾ ಹಿಂಬಾಲಿಸ್ತಿದ್ರು. ಒಬ್ಬ ರೋಗಿಯಂತೂ ಬಿಸಿಲಲ್ಲಿ ಮೈ ಚಾಚಿ ಮಲಗಿರೋದನ್ನು ಕಂಡು ಭಾನು ಹುಬ್ಗಂಟಾಕಿ ವಾರ್ಡ್ ಬಾಯ್ ವಾಸುವನ್ನು ಕರೆದ. ಅವನ ಮೈ ಮೇಲೆ ಏನಾದರೂ ಹೊದಿಸು. ಅವನ ಮೈ ಮೇಲೆ ಒಂದು ತುಂಡು ಬಟ್ಟೆ ಹಾಕಿದ್ರೂ ಬೊಬ್ಬೆ ಹೊಡಿತಾನೆ ಸರ್, ವಾಸು ನಮ್ರವಾಗಿ ಉತ್ತರಿಸಿದ. ಅದು ನಿಜವೆನ್ನುವಂತೆ ತನ್ನ ದೇಹದ ಮೇಲೆ ಬಟ್ಟೆ ಹರಿದೊಡನೆ ಆ ರೋಗಿ ತತ್ಕ್ಷಣ ಎದ್ದು ಅದನ್ನು ಕಿತ್ತೆಸೆದು ಪುನಃ ಏನೂ ನಡೆದೇ ಇಲ್ಲ ಎನ್ನುವಂತೆ ಕಣ್ಮುಚ್ಚಿ ಮಲಗಿದಾಗ ಭಾನು ತಲೆ ಆಡಿಸಿ ಒಳಗೆ ನಡೆದ. ವಾಸು, ಸುರೇಶ್ ಎಲ್ಲಿ ಕಾಣಿಸ್ತಾ ಇಲ್ಲ? ಅವನಿಗೆ EEG ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದಾರೆ ಸರ್. ಸರಿ, ಸಂಜೆಯೊಳಗೆ ನನಗೆ ರಿಪೋರ್ಟ್ ತಂದು ತೋರಿಸ್ಬೇಕು. ನಾಳೆ ಅವನಿಗೆ ECT ಇದೆ. ಭಾನು ಬೇರೆ ರೋಗಿಗಳ ಕೇಸಿನ ತಪಾಸಣೆಯಲ್ಲಿ ಮಗ್ನನಾದ. ವಾರ್ಡ್ನಲ್ಲಿರುವಾಗ ವೈದ್ಯರು ಮೈಯೆಲ್ಲ ಕಣ್ಣಾಗಿ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಭಾನು ಆಸ್ಪತ್ರೆ ಸೇರಿದ ಹೊಸದರಲ್ಲಿ ರೋಗಿ ಒಬ್ಬನು ಪ್ರಶಾಂತವಾಗಿ ಮಲಗಿದ್ದಾನೆ ಎಂದು ಅವನನ್ನು ಪರೀಕ್ಷಿಸಲು ಹೋದಾಗ ಅವನು ತಟ್ಟನೆ ಎದ್ದು ಕೈಗೆ ಸಿಕ್ಕಿದ ಕುರ್ಚಿಯನ್ನೇ ಎತ್ಕೊಂಡು ಭಾನುವಿನತ್ತ ಆಕ್ರಮಣ ಮಾಡಿದ. ನರ್ಸ್ಗಳು, ವಾರ್ಡ್ ಬಾಯ್ಗಳು ಅವನನ್ನು ಬಿಗಿಯಾಗಿ ಹಿಡಿದು ನಿಯಂತ್ರಿಸಿದ್ದನ್ನು ಭಾನು ಮರೆತಿರಲಿಲ್ಲ. ರೋಗಿಗಳ ಕೇಸ್ ಹಿಸ್ಟ್ರಿ ತಗೊಬೇಕಾದ್ರೆ ಅವರ ಚಟುವಟಿಕೆಗಳತ್ತ ಸೂಕ್ಷ್ಮವಾಗಿ ಗಮನ ಇಟ್ಟಿರಬೇಕು ಭಾನು. ಕೆಲವರು ತುಂಬ ಅನ್ಪ್ರೆಡಿಕ್ಟಬಲ್. ಅವ್ರು ಏನು ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಅನಂತರ ಡಾಕ್ಟರ್ ಧನಂಜಯ್ ಅವನಿಗೆ ಎಚ್ಚರಿಕೆ ನೀಡಿದರು. ಸುರೇಶ್ ಎಂಬ ರೋಗಿಯ ಬಗ್ಗೆ ಭಾನುವಿಗೆ ವಿಶೇಷ ಆಸಕ್ತಿ ಇದ್ದ ಕಾರಣ ಏನೆಂದರೆ, ಅವನು ಮೆಡಿಕಲ್ ಕಾಲೇಜಿನಿಂದ ಬಂದ ವಿದ್ಯಾರ್ಥಿ ಆಗಿದ್ದ. ಅವನು ಕಾಲೇಜಿನಲ್ಲಿ ತುಂಬ ಬುದ್ಧಿವಂತ ಎಂದು ಹೆಸರು ಗಳಿಸಿದವನು. ಅನಾಟಮಿ, ಫಿಸಿಯಾಲಜಿ, ಪೆಥಾಲಜಿ ಎಲ್ಲ ಅವನ ನಾಲಿಗೆಯ ತುದಿಯಲ್ಲೇ ಇರ್ತಿತ್ತು. ಅವನು MBBS 3ನೇ ವರ್ಷ ಓದುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವನ ವರ್ತನೆಯಲ್ಲಿ ಬದಲಾವಣೆ ಕಂಡಿತು. ಸ್ನೇಹಪರನಾಗಿ ಸಂಘಜೀವಿಯಾಗಿದ್ದ ಸುರೇಶ್ ಗೆಳೆಯರಿಂದ ದೂರ ಸರಿಯಲು ಆರಂಭಿಸಿದ. ಮನೆಯವರಿಂದ ವಿಮುಖವಾಗತೊಡಗಿದ. ಅವನ ಚುರುಕುತನ ಮಾಯವಾಗಿ ಜಡತನ, ನಿಸ್ಸಹಜತೆ ಆವರಿಸಿತು. ಪಾಠ ಪ್ರವಚನದಲ್ಲಿ ನಿರಾಸಕ್ತಿ ತಲೆದೂರಿತು. 1 ವಾರ ಕಳೆದರೂ ಅವನಿಗೆ ಸ್ನಾನ ಮಾಡಬೇಕೆಂದು ಎನಿಸ್ತಿರಲಿಲ್ಲ. ಮನೆಯವರು ಊಟ ಬಡಿಸಿದ್ರೆ ಅದನ್ನೇ ದೂರದೂರನೇ ನೋಡಿ, ಇದರಲ್ಲಿ ವಿಷ ಬೆರೆಸಿದ್ದೀರಾ, ನಾನು ತಿನ್ನಲ್ಲ ಎಂದು ಊಟ ಬಿಟ್ಟಿದ್ದು ಹೊರಟು ಹೋಗ್ತಿದ್ದ. ಸ್ನೇಹಿತರ ಕಾಲೇಜ್ನಲ್ಲಿ ಗುಂಪು ಕಟ್ಟಿ ನಗುತ್ತಾ ಮಾತನಾಡ್ತಿದ್ರೆ ಅವನು ತಲೆಮಳಗೊಳ್ತಿದ್ದ. ಏನ್ರೋ, ನನ್ನನ್ನು ಕೊಲ್ಲೋಕೆ ಪಿತೂರಿ ನಡೆಸ್ತಿದ್ದೀರಾ? ನನ್ನ ಮಕ್ಕಳ್ರ, ದೇವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಕಣ್ರು ಎಂದು ಗಲಾಟೆ ಮಾಡ್ತಿದ್ದ. ಯಾಕೋ ಹಾಗಾಡ್ತೀಯ? ನಿನ್ನನ್ನು ಕೊಂದರೆ ನಮಗೇನು ಲಕ್ಷಾಂತರ ರೂಪಾಯಿ ಆಸ್ತಿ ಬರುತ್ತಾ? ಹುಚ್ಚುಚ್ಚಾಗಿ ಮಾತನಾಡ್ತಾನೆ ಎಂದು ಗೆಳೆಯರು ಅಸಹನೆ ಪಡ್ತಿದ್ರು. ನಿಮಗೆ ಗೊತ್ತಿಲ್ಲ ಕಣ್ರೋ, ನನ್ನ ಭುಜದ ಮೇಲೆ ಆಂಜನೇಯ ಸ್ವಾಮಿ ಕೂತ್ಕೊಂಡು ಆಶೀರ್ವಾದ ಮಾಡ್ತಾನೆ. ಅವನಿಂದ ನನಗೆಲ್ಲ ಗೊತ್ತಾಗುತ್ತೆ ಎಂದು ಅಸಂಬದ್ಧವಾಗಿ ನುಡಿದು ಎಲ್ಲರನ್ನೂ ದಂಗಾಗಿಸ್ತಿದ್ದ. ಗುಂಪುಗಾರಿಕೆ, ಗದ್ದಲ ಇರುವೆಡೆ ಹೋಗಲು ಹಿಂಜರಿತಿದ್ದ. ಏನೋ ಒಂದು ಬಗೆಯ ಚಡಪಡಿಕೆ, ಸಂಶಯ, ಭಯ ಅವನ ವ್ಯಕ್ತಿತ್ವವನ್ನೇ ನುಂಗ್ ಹಾಕಿತು. ಸುರೇಶನಿಗೆ ದೆವ್ವ ಭೂತ ಹಿಡಿದಿದೆ ಎಂಬ ಭ್ರಮೆಯಿಂದ ಅವನ ಮನೆಯವರು ಪೂಜೆ ಮಾಡಿಸಿದ್ರು. ಮಂತ್ರ ತಂತ್ರ ಹಾಕಿಸಿದಾಯಿತು. ಏನೂ ಪ್ರಯೋಜನವಾಗಲಿಲ್ಲ. ಕ್ರಮೇಣ ಅವನ ನಡವಳಿಕೆ ಮಿತಿ ಮೀರ್ತಿತ್ತು. ರಾತ್ರಿ ಇಡೀ ಅವನು ಎಚ್ಚರವಾಗಿದ್ದು ಮನೆಯವರಿಗೆಲ್ಲ ತೊಂದರೆ ಕೊಡ್ತಿದ್ದ. ಯಾರೋ ತನ್ನನ್ನು ಹಿಂಬಾಲಿಸಿ ಬರ್ತಿದ್ದಾರೆಂದು ಬಚ್ಚಿಟ್ಕೊಳ್ಳಲು ಹವಣಿಸಿ ಜಾಗ ಹುಡುಕ್ತಾ ಕುತೂಹಲ ಹೆಬ್ಬಿಸ್ತಿದ್ದ. ಆಗ ಅವನ ತಂದೆ ತಾಯಿ ಅವನನ್ನು ಆಸ್ಪತ್ರೆಗೆ ಕರೆತಿದ್ರು. ಅವನಿಗೆ ಮಾನಸಿಕ ರೋಗ ಹಿಡಿದಿತ್ತು. ಅವನು ಆಸ್ಪತ್ರೆಗೆ ಅಡ್ಮಿಟ್ ಆಗಿ 1 ತಿಂಗಳು ಕಳೆದಿತ್ತು. ರೋಗಿಗಳ ಸೇವೆ ಮಾಡುವ ಆಕಾಂಕ್ಷೆಯಿಂದ ಬಿಳಿಯ ಕೋಟ್ ತೊಟ್ಟು ಮೆಡಿಕಲ್ ಕಾಲೇಜು ಪ್ರವೇಶಿಸಿದ ವಿದ್ಯಾರ್ಥಿ ಸುರೇಶ್ ತಾನೇ ಮಾನಸಿಕ ರೋಗಕ್ಕೆ ತುತ್ತಾಗಿ 4 ಗೋಡೆಗಳ ನಡುವೆ ಬಾಳ್ ಸಾಗಿಸ್ತಾ ಇರೋದನ್ನು ಕಂಡಾಗ ಭಾನುವಿಗೆ ಸಂಕಟವಾಗಿತ್ತು.
ವಿಧಿ ಯಾರ ಕರುಣೆಯ ಸ್ವತ್ತು? ಮನುಷ್ಯ ಗಂಡಾಗಲಿ ಹೆಣ್ಣಾಗಲಿ, ಧನಿಕನಾಗಲಿ ಭಿಕ್ಷುಕನಾಗಲಿ, ಮೇಲಾಗಲಿ ಕೀಲಾಗಲಿ, ಎಂದೆಂದಿಗೂ ವಿಧಿಯ ಕ್ರೋಧದಾಟದ ಬಲಿಪಶು ತಾನೆ. ಹೆಂಗಸರ ವಾರ್ಡಿನಲ್ಲಿ ಗಂಡಸರ ವಾರ್ಡಿಗಿಂತ ಗಲಿಬೆ ಜಾಸ್ತಿ ಎನ್ನುವುದು ಉತ್ಪ್ರೇಕ್ಷಕ ಮಾತಲ್ಲ. ರೋಗಿಗಳ ನಿಯಂತ್ರಣವಿಲ್ಲದ ವರ್ತನೆ, ಅಸಂಬದ್ಧ ಮಾತುಕತೆ, ಉಗ್ರ ನಡವಳಿಕೆ ಮನೋಶಾಸ್ತ್ರಜ್ಞ ವೈದ್ಯರು ಹೊಂದಿಕೊಳ್ಳಲೇಬೇಕು. ರೋಗಿಗಳ ಭಾವೋದ್ರೇಕವನ್ನು ನಿರ್ವಿಕಾರದಿಂದ ಎದುರುಗೊಳ್ಳುವ ಸಾಮರ್ಥ್ಯ ಪಡೆಯಲೇಬೇಕು. ಕೆಲವು ರೋಗಿಗಳು ಭಾನುವನ್ನು ನೋಡಿದೊಡನೆ ಅವನಿಗೆ ದುಂಬಾಲು ಬೀಳ್ತಿದ್ರು. ಡಾಕ್ಟ್ರೇ, ನಮ್ಮನ್ನು ಮನೆ ಕಳಗಿಸ್ಬಿಡಿ, ನಾವಿಲ್ಲಿರಲ್ಲ. ಡಾಕ್ಟ್ರೇ, ಈ ಚೌಡೇಶ್ವರಿ ರಾತ್ರಿಯೆಲ್ಲ ಹಾಡು ಹೇಳ್ತಾನೆ ಇರ್ತಾಳೆ, ನನಗೆ ನಿದ್ದೆನೇ ಬರಲ್ಲ. ಇನ್ನೊಬ್ಬಳು ಚಾಡಿ ಹೇಳ್ತಿದ್ಲು, ಡಾಕ್ಟರಪ್ಪ, ನಾನು ನನ್ನ ಗಂಡನ ಮನೆಗೆ ಹೋಗಬೇಕು. ಇಲ್ಲೇ ಇದ್ದರೆ ಆ ಕಳ್ಳಿ ಅವನನ್ನು ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತಾಳೆ. ಈಗಲೇ ಕಳಗಿಸ್ಕೊಡಿ ನನ್ನನ್ನು, ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ ಎನ್ನೋದು ಮತ್ತೊಬ್ಬಳ ಬೇಡಿಕೆ. ಆದರೆ ಅವಳನ್ನು ಕಳಗಿಸ್ಬಿಡ್ಬೇಕಂತೆ. ಡಾಕ್ಟ್ರಿಗೇನು ಹುಚ್ಚ ಎಂದು ಬೇರೊಬ್ಬಳು ನಗುತ್ತಿದ್ಲು. ತಾಯಿಯಾಗಿ, ಪತ್ನಿಯಾಗಿ, ತಂಗಿಯಾಗಿ ಒಂದು ಕುಟುಂಬ ಬೆಳಗುವ ಜ್ಯೋತಿ ಆಗಬೇಕಾಗಿದ್ದವರು ಮನೋರೋಗವೆಂಬ ಬಿರುಗಾಳಿಗೆ ಸಿಲುಕಿದ್ರು. ಕೋಪ, ದ್ವೇಷ, ಅಸೂಯೆ, ಪ್ರತೀಕಾರ, ನಿರ್ಲಿಪ್ತತೆ, ಉದಾಸೀನ ಮುಂತಾದ ಭಾವೋದ್ವೇಗಗಳಿಗೆ ಇಲ್ಲಿ ಯಾವ ಕೊರತೆಯೂ ಇರಲಿಲ್ಲ. ಅಕ್ಕ ತಂಗಿಯರಂತೆ ಸೌಹಾರ್ದದಿಂದ ಇರಬೇಕಾದ ಹೆಂಗಸರು ಇಲ್ಲಿ ಕೆಲವೊಮ್ಮೆ ನಾಯಿ ಬೆಕ್ಕುಗಳಂತೆ ಕಾದಾಡ್ತಿದ್ರು. ಎಷ್ಟೋ ಬಾರಿ ಅವರನ್ನು ನಿಯಂತ್ರಿಸಲು ನರ್ಸ್ಗಳು, ಆಯಗಳು ಕಠಿಣವಾಗಿ ವರ್ತಿಸಬೇಕಾಗ್ತಿತ್ತು. ಸಿಸ್ಟರ್, ಹೊಸದಾಗಿ ಅಡ್ಮಿಟ್ ಆಗಿದ್ದ ಪೇಷಂಟ್ ಸುಭದ್ರನ ಕರೀರಿ, ಅವಳ ಮಾತ್ರೆಗಳನ್ನ ಬದಲಾಯಿಸಬೇಕು. ಈಗೊಂದು ಇಂಜೆಕ್ಷನ್ ಬರೆದುಕೊಡ್ತೀನಿ, ತತ್ಕ್ಷಣ ಕೊಟ್ಬಿಡಿ. ಬಾನು ಹೇಳಿದಾಗ ರೋಗಿಯೊಬ್ಬಳು ಸೆರಗನ್ನು ಬಾಯಿಗಿಟ್ಕೊಂಡು ನಕ್ಕಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.